ಇನ್ನು ಯುಎಇಯಿಂದ ಕಾರವಾರ ಬಂದರಿಗೆ ಹಡಗು ಬಂದಿದೆ. ಡಾಂಬರು ಹೊತ್ತು ಕಾರವಾರಕ್ಕೆ ಆಗಮಿಸಿರುವ ಹಡಗು. ಅದೇ ಇದು ಈ ಕ್ರೂಡ್ ಆಯಿಲ್ ತೆಗೆದುಕೊಂಡು ಬಂದಿರುವಂತದ್ದು ಹಡಗಲ್ಲ ಇದು ಡಾಂಬರು ತೆಗೆದುಕೊಂಡು ಬಂದಿರುವಂತ ಹಡಗು. ಚೆಂಗ್ ಎಕ್ಸ್ ಅನ್ನುವಂತ ಹಡಗಿನಲ್ಲಿ ಡಾಂಬರು ಬಂದಿದೆ. ಸುಮಾರು 5500 ಟನ್ ಸಾಮರ್ಥ್ಯ ಹೊಂದಿರುವಂತ ಹಡಗಿದೆ. 3100 ಟನ್ ಡಾಂಬರನ್ನ ಹಡಗು ತಂದಿದೆ. ಹರ್ಮೋಜ್ ಜಲಸಂಧಿಯಿಂದ ಹಡಗುಗಳಿಗೆ ನಿರ್ಬಂಧ ಇತ್ತು. ಮಾರ್ಚ್ 3ನೇ ತಾರೀಕಿನಂದು ಯುಎಇಯಿಂದ ಈ ಹಡಗು ಹೊರಟಿತ್ತು. ಮತ್ತೊಂದು ಮಾರ್ಗದ ಮುಖೇನವಾಗಿ ಹಡಗು ಆಗಮಿಸಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ಮಾರ್ಗ ಅದು ಏನೋ ಅದಿನ್ನು ಗೊತ್ತಾಗಬೇಕಾಗಿರೋದು. ಇವತ್ತು ಸಂಜೆ ಈ ಹಡಗು ವಾಪಸ್ ಆಗುತ್ತೆ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಕ್ರೂಡ್ ಆಯಿಲ್ ಅಲ್ಲಿ ಹೇಗೆ ಇವರು ಪೆಟ್ರೋಲ್ ಡೀಸೆಲ್ ಅಂತ ಅದನ್ನ ವಿಂಗಡಣೆ ಮಾಡಲಾಗುತ್ತೋ, ಆ ಕೊನೆಯಲ್ಲಿ ಉಳಿಯುವಂಥ ಭಾರವಾದಂಥ ಆ ಲವಣಾಂಶದ ಮಾದರಿಯ ಆ ವಸ್ತು ಏನಿರುತ್ತೆ ಅದನ್ನು ಡಾಂಬರ್ ರೀತಿಯಾಗಿ ಬಳಸ್ಕೊಳ್ತಾರೆ. ಸೊ ಭಾರತದಲ್ಲಿ ಈ ಡಾಂಬರ್ಗೂ ಕೂಡ ಬಹಳ ಬೇಡಿಕೆ ಇದೆ. ನಮ್ಮಲ್ಲೇ ಇರುವಂಥ ರಿಫೈನರೀಸು ಕೂಡ ಡಾಂಬರ್ನ ಉತ್ಪಾದನೆ ಮಾಡ್ತಾರೆ. ಆಮೇಲೆ ಅಧಿಕವಾಗಿ ಇರುವಂಥ ಡಾಂಬರ್ಗಳನ್ನು ಈ ಕೊಲ್ಲಿ ದೇಶಗಳು ಭಾರತಕ್ಕೆ ಕಳಿಸ್ಕೊಡುತ್ತೆ ಕೂಡ ಆನ್ ಡಿಮ್ಯಾಂಡ್. ಈಗ ಆ ಡಾಂಬರ್ ಕೂಡ ಬರ್ತಾ ಇರಲಿಲ್ಲ, ಸಮಸ್ಯೆ ಆಗಿತ್ತು. ಈಗ ಡಾಂಬರ್ ಬರ್ತಾ ಇದೆ. ಆದ್ರೆ ಅದರ ನಡುವೆ ಇವತ್ತು ಇದೊಂದು ಹಡಗು ಬಂದಿರುವುದು ಸಹಿತ ಎಲ್ಲೋ ಒಂದು ಕಡೆಗೆ ಕಚ್ಚಾ ಡಾಂಬರ್ ಪೂರೈಕೆಯಲ್ಲಿರುವಂತಹ ವ್ಯತ್ಯಯ. ಅಷ್ಟೇ ಅಲ್ಲದೆ ಈ ವಾಣಿಜ್ಯ ಬಂದರಿಗೆ ಈ ರೀತಿಯಂತ ಹಡಗು ಬರದೇ ಇದ್ದರೆ ಕೇವಲ ಈ ಕಾರವಾರದಲ್ಲಿರುವಂತಹ ಈ ವಾಣಿಜ್ಯ ಬಂದರಿಗೆ ಸುಮಾರು ಒಂದು 60ರಿಂದ 70 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ನಷ್ಟ ಆಗುತ್ತೆ ಅಂತಲೂ ಸಹಿತ ಪೋರ್ಟ್ ಆಫೀಸರ್ ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ಇವತ್ತು ಈ ಹಡಗು ಬಂದಿರುವುದು ಒಂದು ಕಡೆಗೆ ಸಂತೋಷದ ಸಂಗತಿ ಅಂತಾನೆ ಹೇಳ್ಬಹುದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಉತ್ತರ ಕನ್ನಡ. ನಾವು ಪ್ರತಿನಿಧಿ ಸೂರಜ್ ಕೂಡ ಅಲ್ಲಿ ಹೇಳ್ತಾ ಇದ್ರಲ್ಲ, ಸುಮಾರು ಮಂತ್ಲಿ 70ರಿಂದ 80 ಲಕ್ಷದಷ್ಟು ಆ ಪೋರ್ಟ್ಗೆನೆ ನಷ್ಟ ಅಂತೆ. ಆಮೇಲೆ ಇದರಿಂದಾಗಿ ಈಗ ಎಷ್ಟೋ ಕಡೆ ಕನ್ಸ್ಟ್ರಕ್ಷನ್ ಕೆಲಸಗಳು ನಿಲ್ಲುತ್ತೆ. ಆಮೇಲೆ ರೋಡ್ ಡಾಂಬರೀಕರಣ ಇದೆಲ್ಲ ನಿಂತು ಹೋಗುತ್ತೆ. ಇದೆಲ್ಲವೂ ನಂತರದ ಹಂತ. ಬಟ್ ಆ ಪೋರ್ಟಿಗೆ 70ರಿಂದ 80 ಲಕ್ಷದಷ್ಟು ನಷ್ಟ ಉಂಟಾಗ್ತಾ ಇತ್ತಂತೆ. ಈಗ ಡಾಂಬರ್ ಬಂದಿರುವಂಥ ಕಾರಣಕ್ಕಾಗಿ ಅಲ್ಲೆಲ್ಲ ಸಾಲ್ಗಟ್ಟಿ ನಿಂತಿದ್ವು ಕಳೆದ ಒಂದು ವಾರದಿಂದ ಲಾರಿಗಳು. ಈ ಡಾಂಬರ್ ಅಂತ ತೆಗೆದುಕೊಂಡು ಹೋಗೋಕ್ಕೆ ಈ ಡಾಂಬರ್ ಟ್ಯಾಂಕರ್ ರೂಪದಲ್ಲಿ ಇರ್ತಾವಲ್ಲ ಲಾರಿಗಳು, ಅವೆಲ್ಲ. ಸೊ ಈಗ ಎಲ್ರಿಗೂ ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ಸಮಾಧಾನದ ಸಂಗತಿ. ಕಾರಣ ಅಂತಂದರೆ ಡಾಂಬರ್ ಬರೋದಕ್ಕೆ ಶುರುವಾಗಿದೆ. ಇನ್ನು ಮಾರ್ಚ್ 3ನೇ ತಾರೀಕಿನಂದೇ ಇದು ಹರ್ಮುಜ್ ಕಾಲುವೆಯಲ್ಲಿತ್ತು ಅನ್ನೋದು ತಿಳಿದು ಬಂದಿದೆ. ಬಟ್ ಈ ಮಾರ್ಚ್ 5-6ನ ನಂತರದಲ್ಲಿ ಭಾಳಷ್ಟು ಸ್ಟ್ರಿಕ್ಟ್ ಆಗಿದೆ. ಹರ್ಮುಜ್ ಕಾಲುವೆಯಲ್ಲಿ ಇರಾನ್ ಅಟ್ಯಾಕ್ ಮಾಡ್ತಾ ಇರೋದು ಇದೆಲ್ಲ ಜಾಸ್ತಿ ಆಗಿರೋದು. ಅದಕ್ಕಿಂತ ಒಳಗೆ ಇದು ಆ ಜಲಸಂಧಿಯನ್ನು ದಾಟಿತ್ತು ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ ಒಂದು ಹಡಗು ಬಂದಿದೆ, ಅದರಲ್ಲಿ ಡಾಂಬರನ್ನು ತೆಗೆದುಕೊಂಡು ಬರಲಾಗಿದೆ. ಇನ್ನು ಯುಎಇಯಿಂದ ಕಾರವಾರ ಬಂದರಿಗೆ ಹಡಗು ಡಾಂಬರ್ ಹೊತ್ಕೊಂಡು ಬಂದಿದೆ ಅಂತ ನಾವು ಆಗ್ತಾನೆ ಹೇಳ್ತಾ ಇದ್ವಲ್ಲ. ಸುಮಾರು 5500 ಟನ್ ಸಾಮರ್ಥ್ಯ ಹೊಂದಿರುವಂಥ ಈ ಹಡಗಿನಲ್ಲಿ 3100 ಟನ್ ಡಾಂಬರನ್ನು ತರಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಮಾರ್ಚ್ 3ನೇ ತಾರೀಕಿನಂದು ಯುಎಇಯಿಂದ ಹೊರಟಿದ್ದಂಥ ಹಡಗು ಇದು. ಮತ್ತೊಂದು ಮಾರ್ಗದ ಮುಖೇನವಾಗಿ ಇದು ಆಗಮಿಸಿದೆ. ಹರ್ಮುಜ್ ಕಾಲುವೆ ಮುಖೇನ ಅಲ್ಲ, ಮತ್ತೊಂದು ಮಾರ್ಗ ಅಂತ ಹೇಳಲಾಗ್ತಾ ಇದೆ. ಸೂರಜ್ ನಮ್ಮ ಪ್ರತಿನಿಧಿ ಇದಕ್ಕೊಂದು ವರದಿ ಕೊಟ್ಟಿದೆ, ಬನ್ನಿ ನೋಡ್ಕೊಳ್ಳೋಣ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿಂದ ಹಡಗುಗಳ ಸಾಗಣೆ ಬಹಳಷ್ಟು ಕಡಿಮೆಯಾಗಿದೆ. ಆ ನಿಟ್ಟಿನಲ್ಲಿ ಪೆಟ್ರೋಲಿಯಂ ಮತ್ತು ಕಚ್ಚಾ ಡಾಂಬರ್ ಪೂರೈಕೆಯೂ ಸಹಿತ ಭಾರತದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಅದರ ಬೆನ್ನಲ್ಲೇ ಈಗಾಗಲೇ ಕಾರವಾರದ ವಾಣಿಜ್ಯ ಬಂದರಿಗೆ ಇವತ್ತು ಒಂದು ಹಡಗು ಬಂದಿದೆ. ನೀವು ದೃಶ್ಯದಲ್ಲಿ ನೋಡಬಹುದು. ಈ ಹಡಗು ಯುಎಇಯಿಂದ ಬಂದಿದೆ ಅಂತಲೇ ಹೇಳಬಹುದಾಗಿದೆ. ಪ್ರಮುಖವಾಗಿ 5500 ಮೆಟ್ರಿಕ್ ಟನ್ ಸಾಮರ್ಥ್ಯ ಹೊಂದಿರುವಂತಹ ಈ ಹಡಗು ಯುಎಇಯ ಪಶ್ಚಿಮ ಭಾಗದಿಂದ ಬಂದಿದೆ. ಯಾಕೆಂದರೆ ಪ್ರಮುಖವಾಗಿ ಹರ್ಮೋಜ್ ಜಲಸಂಧಿಯಲ್ಲಿ ಈಗಾಗಲೇ ಯಾವುದೇ ರೀತಿಯಾದಂಥ ಹಡಗುಗಳು ಬರುವುದಕ್ಕೆ ಬಿಡದೇ ಇರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಪೆಟ್ರೋಲಿಯಂ ಹಡಗುಗಳು ನಿಂತಲ್ಲೇ ನಿಂತಿದ್ದಾವೆ. ಅಷ್ಟೇ ಅಲ್ಲದೆ ಕೆಲವು ಹಡಗುಗಳನ್ನು ಅಲ್ಲಿರುವಂತಹ ಜನರು ಸಹಿತ ಆತಂಕದಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಅದರ ಮಧ್ಯೆ ಇವತ್ತು ಕಾರವಾರದ ವಾಣಿಜ್ಯ ಬಂದರಿಗೆ ಇವತ್ತು ಹಡಗು ಬಂದಿದೆ. ಯಾಕೆಂದರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕಚ್ಚಾ ಡಾಂಬರು ಬರ್ತಾ ಇಲ್ಲ, ಕಚ್ಚಾ ಡಾಂಬರು ಪೂರೈಕೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ವಾಣಿಜ್ಯ ಬಂದರು ಬಿಕೋ ಅಂತ ಇತ್ತು ಅಂತಲೂ ಸಹಿತ ನಾವು ಸುದ್ದಿ ಮಾಡಿದ್ವಿ. ಆದರೆ ಸುದ್ದಿ ಮಾಡಿದ ಕೆಲವೇ ದಿನಗಳಲ್ಲಿ ಇವತ್ತು ಕಚ್ಚಾ ಡಾಂಬರು ಹೊತ್ತಿಕೊಂಡಿರುವಂತಹ ಒಂದು ದೊಡ್ಡ ಮಟ್ಟದ ಹಡಗು ಇವತ್ತು ಕಾರವಾರ ವಾಣಿಜ್ಯ ಬಂದರಿಗೂ ಬಂದಿದೆ. ಸುಮಾರು 5500 ಮೆಟ್ರಿಕ್ ಟನ್ ಸಾಮರ್ಥ್ಯ ಹೊಂದಿರುವಂತಹ ಈ ಹಡಗು ಇವತ್ತು 3100 ಮೆಟ್ರಿಕ್ ಟನ್ ಕಚ್ಚಾ ಡಾಂಬರನ್ನ ಯುಎಇಯಿಂದ
ಭಾರತಕ್ಕೆ ತಂದಿದೆ. ಇವತ್ತು ಕಾರವಾರದ ವಾಣಿಜ್ಯ ಬಂದರಿನಲ್ಲಿ ಇವತ್ತು ಅದನ್ನು ಶಿಫ್ಟ್ ಮಾಡುವಂಥ ಕೆಲಸವೂ ಸಹಿತ ಮಾಡಲಾಗ್ತಾ ಇದೆ. ಇನ್ನು ಮತ್ತೆ ಇದು ಇಲ್ಲಿಂದ ಮತ್ತೆ UAEಗೆ ಹೋಗಬೇಕು. ಆದರೆ UAE ಯಾವ ಭಾಗಕ್ಕೆ ಇದನ್ನು ಮತ್ತೆ ತಗೊಂಡು ಹೋಗಬೇಕು ಎನ್ನುವುದರ ಬಗ್ಗೆ ಈಗಾಗಲೇ ಅಲ್ಲಿರುವಂತಹ ಪೋರ್ಟ್ ಆಫೀಸರ್ ಯಾವುದೇ ರೀತಿಯಂಥ ಮಾಹಿತಿಯನ್ನು ಸಹಿತ ಕೊಟ್ಟಿಲ್ಲ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಯಾಕಂದರೆ ಸಹಜವಾಗಿ ಈ ಹಡಗು ಪೂರ್ತಿ ಫಿಲ್ ಆಗಿದ್ದು ಯುದ್ಧ ಏನು ಪ್ರಾರಂಭ ಆಯಿತು ಅದೇ ಸಂದರ್ಭದಲ್ಲಿ ಈ ಹಡಗು ಪೂರ್ತಿಯಾಗಿ ಫಿಲ್ ಆಗಿತ್ತು. ಮತ್ತು ಆತಂಕದಲ್ಲಿಯೇ ಮಾರ್ಚ್ 3ರಂದು UAEಯ ಮತ್ತೊಂದು ಭಾಗದಿಂದ ಈ ಹಡಗನ್ನು ಅಲ್ಲಿಂದ ಶಿಫ್ಟ್ ಮೂವ್ ಮಾಡಲಾಯಿತು. ಯಾವುದೇ ರೀತಿಯಾದ ಸಮಸ್ಯೆ ಆಗದೆ ಬಹಳಷ್ಟು ಸುರಕ್ಷಿತವಾಗಿ ಹಡಗು ಇವತ್ತು ಭಾರತಕ್ಕೆ ಬಂದಿದೆ. ಆದರೆ ಬೇರೆ ಬೇರೆ ರೀತಿಯಾದಂಥ ಹಡಗುಗಳು ಇವತ್ತಿಗೂ ಸಹಿತ ನಿಂತಲೇ ನಿಂತಿದ್ದಾವೆ ಅಂತಲೂ ಸಹಿತ ಈ ಹಡಗಿನ ಇಲ್ಲಿ ಕೆಲಸ ಮಾಡುವಂತಹ ಮ್ಯಾನೇಜರ್ ಹೇಳ್ತಾ ಇದ್ರು. ಯಾಕೆಂದರೆ ಪ್ರಮುಖವಾಗಿ ಈಗಾಗಲೇ UAE ಜಲಸಂಧಿಯಿಂದ ಯಾವುದೇ ರೀತಿಯಾದಂಥ ಹಡಗುಗಳು ಬರೋದಕ್ಕೆ ಇರಾನ್ ರಾಷ್ಟ್ರದ ಮುಖ್ಯಸ್ಥರು ಬಿಡದೇ ಇರುವ ಹಿನ್ನೆಲೆಯಲ್ಲಿ ಭಾರತದಲ್ಲಿ ದೊಡ್ಡ ಮಟ್ಟದ ಅಭಾವವು ಸಹಿತ ಬರ್ತಾ ಇದೆ. ಆದರೆ ಅದರ ನಡುವೆ ಇವತ್ತು ಇದೊಂದು ಹಡಗು ಬಂದಿರುವುದು ಸಹಿತ ಎಲ್ಲೋ ಒಂದು ಕಡೆಗೆ ಕಚ್ಚಾ ಡಾಂಬರ್ ಪೂರೈಕೆಯಲ್ಲಿರುವಂಥ ವ್ಯತ್ಯಯ. ಅಷ್ಟೇ ಅಲ್ಲದೆ ಈ ವಾಣಿಜ್ಯ ಬಂದರಿಗೆ ಈ ರೀತಿಯಂಥ ಹಡಗು ಬರದೇ ಇದ್ದರೆ ಕೇವಲ ಈ ಕಾರವಾರದಲ್ಲಿರುವಂಥ ಈ ವಾಣಿಜ್ಯ ಬಂದರಿಗೆ ಸುಮಾರು ಒಂದು 60ರಿಂದ 70 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ನಷ್ಟ ಆಗುತ್ತೆ ಅಂತಲೂ ಸಹಿತ ಪೋರ್ಟ್ ಆಫೀಸರ್ ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ಇವತ್ತು ಈ ಹಡಗು ಬಂದಿರುವುದು ಒಂದು ಕಡೆಗೆ ಸಂತೋಷದ ಸಂಗತಿ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಉತ್ತರ ಕನ್ನಡ.